ಗುರುಗಳೇ, ಅದ್ವೈತ ಅಂದ್ರೆ ಏನು? ಈ ಅದ್ವೈತ ಸಿದ್ಧಾಂತದ ಮೂಲಕ ನಮ್ಮ ಶಂಕರಾಚಾರ್ಯರು ಪ್ರಪಂಚಕ್ಕೆಲ್ಲ ಕೊಟ್ಟಿರುವಂತ ಜ್ಞಾನ ಏನು ಅಂತ ತಿಳಿಸ್ಕೊಡಿ. ಅದ್ವೈತಕ್ಕೆ ನಾವು ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ತೇವೆ. ಹ್ಮ್. ಎಲ್ಲವೂ ಪರಬ್ರಹ್ಮ ವಸ್ತು. ಅದ್ವೈತದಲ್ಲಿ ಎರಡನೇ ವಸ್ತುವಿಗೆ ಸ್ಥಾನ ಇಲ್ಲ. ನಾವು ಜಗತ್ತಿನಲ್ಲಿ ದೇವರನ್ನ ಸರ್ವ ವ್ಯಾಪಕ ಅಂತ ಹೇಳ್ತೇವೆ. ಭೂಲೋಕ ಇಲ್ಲಿದೆ, ಮೇಲೆ ಭೂರ್ಲೋಕ, ಸುವರ್ಲೋಕ, ಮಾರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಮತ್ತೆ ವೈಕುಂಠ, ಕೈಲಾಸ ಹೀಗೆ ಹೇಳ್ಕೊಂಡು ಹೋಗಿದ್ದಾರೆ. ಕೆಳಕ್ಕೆ ಬಂದ್ರೆ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಳ ಪಾತಾಳ, ಎಲ್ಲ ಬ್ರಹ್ಮಾಂಡವೆಲ್ಲವೂ ಆಕಾಶದಲ್ಲೇ ಇದೆ. ಆ ಪರಬ್ರಹ್ಮ ವಸ್ತುವಿಗಿಂತ ಭಿನ್ನವಾದ ವಸ್ತು ಮತ್ತೊಂದು ಇಲ್ಲ. ಇದು ಅದ್ವೈತದ ತಿರುಳು. ಎಲ್ಲವನ್ನು ಎಲ್ಲರನ್ನು ತನಗಿಂತ ಅಂದ್ರೆ ತನ್ನ ಸ್ವರೂಪಕ್ಕಿಂತ ಬೇರೆ ಅಲ್ಲವೆಂದು ಅನನ್ಯ ಭಾವದಿಂದ ನೋಡುವುದೇ ಅದ್ವೈತ.